ಹಲೋ ವೀಕ್ಷಕರೇ, ವೆಲ್ಕಮ್ ಟು ಹರ್ಷಾಸಿತಾ ಚಾನಲ್. ನಾನು ಹರ್ಷಿತಾ. ಜಾಮೂನ್ ನೋಡಿದ್ರೆ ತಿನ್ನಬೇಕು ಅನಿಸ್ತಿದ್ಯಾ? ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ನಾನಿಲ್ಲಿ ಪಾತ್ರೆನ ಇಟ್ಟು 1.5 ಲೀಟ್ರಷ್ಟು ನೀರನ್ನ ಹಾಕಿ, ನೀರು ಸ್ವಲ್ಪ ಬೆಚ್ಚಗೆ ಆದ ನಂತರ ನಾನಿಲ್ಲಿ ಶುಗರ್ನ ಆ್ಯಡ್ ಮಾಡ್ತಿದ್ದೀನಿ. ಯಾಕೆ ಅಂದರೆ ಬೆಚ್ಚಗಿನ ನೀರಲ್ಲಿ ಶುಗರ್ ಬೇಗ ಕರಗುತ್ತೆ ಅಂತ ಹೇಳಿ ನೀರು ಬೆಚ್ಚಗಾದ ನಂತರ ಶುಗರ್ನ ಆ್ಯಡ್ ಮಾಡ್ತಿದ್ದೀನಿ. ಇದೆಲ್ಲ ಕಿಚನ್ ಡಿಪಾರ್ಟ್ಮೆಂಟ್ ಟಿಕ್ಸ್ ಅಂತಲೇ ಹೇಳ್ಬೋದು. ನೀವು ಕೂಡ ಟ್ರೈ ಮಾಡಿ. ಹಾಗೆ ನಾನಿಲ್ಲಿ 4 ಲವಂಗ ಮತ್ತು 6 ಏಲಕ್ಕಿನ ಹಾಕೋತಿದ್ದೀನಿ. ಅಡುಗೆನಲ್ಲಿ ರುಚಿ ಜೊತೆಗೆ ಬಣ್ಣ ಸ್ವಾದ ಕೂಡ ತುಂಬಾ ಮುಖ್ಯ ಆಗಿರುತ್ತೆ. ಹಾಗೆ ಪಾಕ ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು. ಸುಮಾರು 15 ನಿಮಿಷ ಕುದಿಸಿದ್ರೆ ಒಂದೆಳೆ ಪಾಕ ರೆಡಿ ಆಯಿತು. ಅದಾದ ನಂತರ ನಾನಿಲ್ಲಿ MTR ಗುಲಾಬ್ ಜಾಮೂನ್ ಮಿಕ್ಸ್ ಬೈ 1 get 1 ಫ್ರೀ ಅಂತ ಹೇಳಿ ತೊಗೊಂಡು ಬಂದಿದ್ವಿ. ಅದನ್ನು ನಾನಿಲ್ಲಿ ಹಾಕ್ಕೊಂಡು ಅದ್ರ ಜೊತೆಗೆ 1/4 ಲೀಟ್ರಷ್ಟು ಹಾಲನ್ನ ಬೆಚ್ಚಗೆ ಕಾಯಿಸಿದ ನಂತರ ತಣ್ಣಗಾದ ಮೇಲೆ ಅದನ್ನು ಆ್ಯಡ್ ಮಾಡಿ ನಿಧಾನಕ್ಕೆ ಕಲಿಸ್ತಾ ಬಂದೆ. ಹಾಲಿನಿಂದ ಕಲಿಸೋದ್ರಿಂದ ತುಂಬ ಮೃದುವಾಗಿ ಸಾಫ್ಟಾಗಿ ನಮಗೆ ಜಾಮೂನ್ ಬರುತ್ತೆ ಅಂತಲೇ ಹೇಳ್ಬೋದು. ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಂಡು ನೀಟಾಗಿ ಮೃದುವಾಗಿ ನಾನಿಲ್ಲಿ ಕಲಿಸಿದೆ. ನೀವು ಕೂಡ ಒಂದ್ಸಲ ಇದೇ ರೀತಿ ಕಲಸಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಜಾಮೂನ್ ಅಂತಲೇ ಹೇಳ್ಬೋದು. ಒಂದು 10 ನಿಮಿಷ ಇದನ್ನು ಹಾಗೆ ಎತ್ತಿಟ್ಟು ಅದಾದಮೇಲೆ ನಾನು ಕೈಗೆ ತುಪ್ಪವನ್ನು ಸವರ್ಕೊಂಡು ನೆಕ್ಸ್ಟ್ ಅದನ್ನು ಯಾವುದೇ ರೀತಿಯ ಹೊಡ್ಕೊಳ್ದೇ ಇರೋ ರೀತಿ, ಮೇಲ್ಗಡೆ ರಿಂಕಲ್ಸ್ ಬರದೇ ಇರೋ ರೀತಿ ನೀಟಾಗಿ ಸಾಫ್ಟಾಗಿ ನಾನು ಉಂಡೆನ ಕಟ್ತಾ ಬಂದೆ. ಪ್ರತಿ ಉಂಡೆನೂ ಅದೇ ರೀತಿ ರೆಡಿ ಮಾಡಿಕೊಂಡೆ. ಅದಾದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಕಾದಿತ್ತು. ಅದಾದಮೇಲೆ ನಾನು ಅದಕ್ಕೆ ಪ್ರತಿ ಉಂಡೆಗಳನ್ನ ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡೆ. ಜಾಮೂನ್ ಉಂಡೆಗಳು ನೀಟಾಗಿ ಫ್ರೈ ಆಗಿತ್ತು. ಫ್ರೈ ಆಗಿದ್ದ ಉಂಡೆಗಳನ್ನ ಪಾಕ ರೆಡಿ ಇದ್ದ ಪಾಕಕ್ಕೆ ನಾನು ಒಂದೊಂದಾಗಿ ಹಾಕ್ತಾ ಬಂದೆ. ಒಂದೇ ಸಲ ಎಲ್ಲವನ್ನು ಹಾಕಿದ್ರಿಂದ ಪಾಕ ನೀಟಾಗಿ ಎಲ್ಲ ಜಾಮೂನ್ಗೂ ಕೂಡ ಹಿಡಿಯುತ್ತೆ. ಹಾಗೆ ಜಾಮೂನ್ ತುಂಬ ರುಚಿಯಾಗಿರುತ್ತೆ. ಹಾಗೆ ತಟ್ಟಂತ ಕೂಡ ರೆಡಿ ಆಯಿತು. ನೋಡ್ತಾ ಇದ್ದೀರಲ್ಲ ಸ್ವೀಟ್ ಆದ ಜಾಮೂನನ್ನು. ನನ್ನ ಮತ್ತೊಂದಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.